ಕಲಬುರಗಿ ಜಿಲ್ಲೆಯ ಜೇವರ್ಗಿ ತಾಲೂಕಿನ ರೇವನೂರು ತಾಂಡದಲ್ಲಿ ಸಂತ ಸೇವಾಲಾಲ್ ಮಹಾರಾಜ ಅವರ ನಾಮಫಲಕವನ್ನು ಕಿಡಿಗೇಡಿಗಳು ಹರಿದು ಹಾಕಿದ ಘಟನೆ ನಡೆದಿದೆ. ನಿನ್ನೆ ರಾತ್ರಿ ನಡೆದ ಈ ಘಟನೆಯ ವೇಳೆ ತಾಂಡದ ಜನರ ಮೇಲೆ ಹಲ್ಲೆ ನಡೆಸಿ ಆರೋಪಿಗಳು ಪರಾರಿಯಾಗಿದ್ದಾರೆ ಎನ್ನಲಾಗಿದೆ. ಘಟನೆಗೆ ಆಕ್ರೋಶ ವ್ಯಕ್ತಪಡಿಸಿದ ಗ್ರಾಮಸ್ಥರು ಆರೋಪಿಗಳನ್ನು ಬಂಧಿಸುವಂತೆ ಆಗ್ರಹಿಸಿ ಧರಣಿ ನಡೆಸಿದ್ದಾರೆ. ಈ ಸಂಬಂಧ ಜೇವರ್ಗಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಪೊಲೀಸರು ತನಿಖೆ ನಡೆಸುತ್ತಿದ್ದಾರೆ. ಏನಾಗ್ಯದ ಅಂದ್ರೆ ನಿನ್ನೆ ಸ್ಟೇಟಸ್ ಇಟ್ಟಾರೆ ಹುಡುಗರು ಅವರು ಊರನ್ನು ಚುಕ್ಕಳು ನಮ್ಮ ಶಿವಲಾಲ್ ಜಯಂತಿದು ಮಾಡ್ಯಾರ. ಅದು ಸ್ಟೇಟಸ್ ತೊಗೊಂಡು ಇನ್ನೂ ಏನಾಗ್ಯದ ನಿಮಗೆ ಪಿಕ್ಚರ್ ಬಾಕಿಯಾಗಿ ಶರಣಗುಡಿಯಲ್ಲಿ ನಿಮ್ಗೆ ಹೊಡಿತೀವಿ ಅಂತೇಳಿ ಸ್ಟೇಟಸ್ ಇಟ್ಟರು. ಇಡೋಣ ನಮ್ಮ ಹುಡುಗರು ಏನಂದ್ರು ಅಂಥದ್ದು ಏನು ಮಾಡೀವಿ ನಾವು, ನಮಗೆ ಯಾಕೆ ಶರಣ ಗುಡಿಗೆ ಬಂದ್ರೆ ಹೊಡಿತೀರಿ ನೀವು, ಅಂಥದ್ದು ಏನು ಮಾಡಿರಿ, ನಮಗೆ ಯಾಕೆ ದಬ್ಬಾಳಿಕೆ ಮಾಡ್ತೀರಿ ನೀವು, ನಮ್ದು ಏನು ಅನ್ಯಾಯ ಮಾಡೀವಿ ಅಂತ ಹೇಳಿದರೆ ನಮ್ಮ ಚುಕ್ಕಳಿಗೆ ಕಲ್ಲ ತೂರಾಟ ಮಾಡಿದ್ರು, ಬಡ್ಡಿಗೆ ತೊಗೊಂಡು ಹೊಡೆದ್ರು, ನಮ್ಮ ಫೋಟೋ ಹೊರದು ಹಾಕಿದ್ರು. ಭಾಳ ಅತ್ಯಾಚಾರ ಆಗ್ಯದ ಸರ್. ಈಗ 3-4 ಸಾರಿ ಆಯಿತು ಲಮ್ಮಣ್ಯರು ಬರ್ರಿ ತಿಂಡಿ ಅದ ಅದು ಅದ ಅಂತೇಳಿ ನಾವು ಭಾಳ ಟಾರ್ಚರ್ ಕೊಡ್ಲಾಕತ್ತಾರೆ ಸರ್. ಇದಕ್ಕೆ ನಮಗೆ ನ್ಯಾಯ ಸಿಗಬೇಕು. ನಾವು ನಮ್ಮ ಸಮಾಜದವರು ಹೋಳಿ ಹುಣ್ಣಿಮೆ ಮತ್ತು ದೀಪಾವಳಿ ವಿಶೇಷವಾಗಿ ಆಚರಣೆ ಮಾಡ್ತೀವಿ. ನಮ್ಮ ಸಮಾಜದವರು ನಿನ್ನೆ ದಿವಸ ನಮ್ಮ ಸಮಾಜದವರೆಲ್ಲರೂ ಕೂಡಿ ಬ್ಯಾಟಿ ಮಾಡಿ ಎಲ್ಲರೂ ಆರಾಮ್ ಚಂದ ಇರಾಮಪ್ಪ ಅಂಥೇಳಿ ಎಲ್ಲರೂ ನಾವು ಒಗ್ಗೂಡಿ ಬ್ಯಾಟಿ ಮಾಡಿ ಸಮಯದಲ್ಲಿ ನಾವೆಲ್ಲ ಇಲ್ಲೇ ಇದ್ದೀವಿ ರೀ. ಇದು ಗುಡಿ ಹತ್ರನೇ ಇದ್ದೀವಿ ನಾವು. ಈ ಕಡೆ ಎಲ್ಲರೂ ಇದ್ದೀವಿ. ಕೆಲವೊಬ್ಬರು ಕಿಡಿಗೇಡಿಗಳು ಬಂದು ಕಲ್ಲು ತೂರಾಟ ಮಾಡಿ ನಮ್ಮ ಶಿವಲಾಲ್ ಮಹಾರಾಜರ ಭಾವಚಿತ್ರವನ್ನು ಹರಿದು ಹಾಕಿದ್ದಕ್ಕೆ ನಮಗೆ ತೀವ್ರವಾಗಿ ನಾವು ಖಂಡಿಸ್ತೀವಿ ಸರ್. ನಮ್ಮ ಸಮಾಜದವ್ರು ಯಾರು ತಂಟೆಗೆ ಹೋಗೋರಲ್ಲ ಏನಲ್ಲ ಸರ್. ನಾವಾಯಿತು ನಾವು ದುಡಿಯೋದಾಯಿತು ಇದೇ ನಮ್ಮ ಕಾಯಕಂಗೆ ಮಾಡ್ಕೊಂಡು ಹೋಗ್ಲಾಕತ್ತೀವಿ. ನಮಗೆ ಪದೇ 2-3 ಸಲ ಆಯ್ತು ಸರ್ ಈ ಥರ ದಬ್ಬಾಳಿಕೆ ಆಗ್ಲಕತ್ತದ. ನಾವು ಸರ್ಕಾರಕ್ಕೂ ಮನವಿ ಮಾಡ್ತೀವಿ ರೀ, ಮತ್ತು ನಿಮ್ಮ ಮೀಡಿಯಾದ ಮುಖಾಂತರ ಎಲ್ಲರಿಗೂ ಮನವಿ ಮಾಡೋದು ಇಷ್ಟೇ, ನಮಗೆ ನ್ಯಾಯ ದೊರಕಿಸ್ಕೊಡ್ರಿ. ಏನ್ರಿ ಸರ್, ನಾವು ಏನು ಮಾಡಿದ್ರು ಗಣಪತಿ ಒಯ್ದ್ರೂ ಜಗಳನೇ, ನಾವು ಶಿವಲಾಲ್ ಜಯಂತಿ ಮಾಡಿದ್ರು ಜಗಳನೇ ರೀ. ಸುಮ್ಮನೆ ನಿನ್ನೆ ನೋಡ್ರಿ ನಾವು ಎಲ್ಲ ನಮ್ಮ ಹುಡುಗಿಗಳಿಗೆ ಕಿತ್ತದಿತ್ತು ರೀ. ಎಲ್ಲ ಕಿತ್ಕೆ ನಾವು ಆರಾಮ್ ಮನ್ಯಾಗ ಮುಕ್ಕೊಂಡೀವಿ. ಬಂದ್ಕೆ ನಮ್ಮ ಚುಕ್ಕ ಜಗಳ ಮಾಡೋರಿಲ್ಲ, ಯಾರು ಕೂಡ ಇದು ಮಾಡೋರಿಲ್ಲ. ನಾವು ರೋಡಿಗೆ ಹೋದ್ರೂ ನಮ್ಮ ಕೂಡ ಜಗಳನೇ, ನಾವು ರೋಡಿಗೆ ಹೋದ್ರೂ ನಮ್ಮ ಕೂಡ ಜಗಳನೇ. ಏನೇನು ಸರ್, ಇಲ್ಲಿ ತಾಂಡ ಊರು ಅನ್ನೋದು ನಾವು ಭೇದ ಭಾವನೆ ಇರೋದು ಒಕ್ಕಟ್ಟಾಗಿ ನಡೆದೀವಿ. ಕೆಲವೊಂದು ಕಿಡಿಗೇಡಿಗಳು ಏನು ಬೇಕಂತ ಗೊತ್ತಿಲ್ಲ, ಏನು ಜಗಳ ಹಚ್ಚಬೇಕಂತ ಉದ್ದೇಶವರೆಗೂ ಗೊತ್ತಿಲ್ಲ ಬಂದ್ ಕೇಸಿ ಇದಕ್ಕಿಂತ ಮುಂಚೆನೂ ಕೆಲವೊಂದು ಕಿಡಿಗೇಡಿಗಳು ನಮ್ಮ ಇದ್ರ ಗಣೇಶ ವಿಸರ್ಜನೆ ಅವಾಗೂ ಕಿರಿಕಿರಿ ಮಾಡ್ಯಾರಂತ ಗೊತ್ತಾಯ್ತು ಸರ್. ಅದು ಏನೋ ಕಾಂಪ್ರಮೈಸ್ ಮಾಡಿದ್ರು. ಇವ್ರು ನಿನ್ನೆ ಬಂದು ಏಕಾಏಕಿ ನಂಬಲ್ಲಿ ಎಲ್ಲ ಕರಿ ಮಾಡಿ ಕೇಸಿ ಎಲ್ಲರೂ ಭಾಳಷ್ಟು ಪಬ್ಲಿಕ್ ಇದ್ರು ಸರ್. ಅಂಥ ಮೂಮೆಂಟ್ನಾಗ ಬಂದು ಕೇಸಿ ಕಿರಿಕಿರಿ ಮಾಡ್ಕೊಂಡು ಕೇಸಿ ಕೆಲವೊಂದು ಕಲ್ಲು ತೂರಾಟ ಮಾಡಿ ನಮ್ಮ ಶಿವಲಾಲ್ ಮೂರ್ತಿಗೆ ಪೂರಾ ಹರಿದು ಕೇಸಿ ಇದು ಮಾಡ್ಯಾರ ಸರ್. ಅಂಥವ್ರಿಗೆ ಏನದ ನಾವು ಮನವಿ ಮಾಡೋದಷ್ಟೇ ಸರ್ಕಾರ ಮತ್ತು ಪೊಲೀಸ್ ಇಲಾಖೆಗೆ, ಯಾರೇ ಆಗಲಿ ನಮಗೆ ಊರು ಅಥವಾ ಯಾರೇ ಏನೂ ಇದು ಇಲ್ಲ ಸರ್. ಯಾರು ಅಂಥವ್ರು ಮಾಡ್ಯಾರ ಅಂಥವ್ರಿಗೆ ಕಠಿಣವಾಗಿ ಶಿಕ್ಷೆ ಮಾಡಬೇಕಂತ ನಮ್ಮ ಮನವಿ ಸರ್. ನಿನ್ನೆ ರಾತ್ರಿ ನಾವು ಫಂಕ್ಷನ್ ಮಾಡಿದ್ವಿ ಅಂತ ನಿನ್ನೆ ನಮ್ದು ಕರಿ ಇದ್ರಿ ಸರ್. ನಮ್ಮ ಚುಕ್ಕಳೆಲ್ಲ ನಮ್ಮ ಮನ್ಯಾಗ ನಾವು ಕರಿ ಮಾಡ್ಕೊಂಡು ಉಳ್ಳಾಕತ್ತಿದ್ದೇವೆ ರೀ. ಅವ್ರೇನು ಫೇಟಸ್ ಏನೇನು ಬೀಳಾಕತ್ತಾರಂತ್ರಿ. ಈಗಿಲ್ಲ ಜಾತ್ರೆಗೆ ಬರ್ರಿ, ನಿಮ್ಮ ಜಾತ್ರೆಗೆ ಆದ್ರಿ ಅಂತ ಕೇಸಿ ಏನೇನು ಬೀಳಾಕತ್ತಾರ ಸರ್ ಅವರು. ನಾವು ನಮ್ಮ ಚುಕ್ಕಳು ಕುಂದ್ರಾನ ಅವ್ರು ಬಂದಾರ್ರಿ. ನೀವು ಇಟ್ಟಿಷ್ಟು ಎಲ್ಲ ಥಿಯೇಟರ್ಸ್ ಇಟ್ಟು ಕೇಸಿನೂ ಇನ್ನು ನಮಗೆ ಕೇಳಕ್ಕೆ ಬರ್ತೀರಿ ಅಂತ ಕೇಸಿ ಇವ್ರು ಕೇಳೋಣ ಸರ್. ನಮ್ಮ ಚುಕ್ಕಳು ಎಲ್ಲರೂ ಜಗಳ ಅವರು ಎಲ್ಲ ಬಂದು ಹೊಡೆದಾರ್ರಿ. ಹೊಡೆದ್ರು ಮನೆ ತಕ್ಕ ಎಲ್ಲ ಕಲ್ಲುಗಳು ಎಲ್ಲ ನಮ್ಮ ಸಣ್ಣ ಮಕ್ಕಳು ದೊಡ್ಡ ಮಕ್ಕಳು ಎಲ್ಲರಿಗೂ ಹತ್ತವ್ರಿ ಅವು. ಅಂದ್ರೂ ನಾವು ಎಲ್ಲ ಮನೆಗೆ ತೊಗೊಂಡು ಚುಕ್ಕಳಿಗೆ ಈವ್ರಿ ಎಲ್ಲ ಮನೆ ತಕ್ಕ ಬಂದ ಕೇಸಿ ನಮ್ಮ ಎಲ್ಲ ಭಾಂಡೆಗಳು ಮನ್ಯಾಗ ಎಲ್ಲ ಸಾಮಾನ್ಯ ಇರ್ತಾವ್ರಿ. ಅವು ಬರ್ರಿ ಹೊರಗೆ ಅಂತ ಕೇಸಿ ನಮಗೆ ಇಷ್ಟು ಬಂದು ತೊಂದರೆ ಮಾಡಿದ್ರು ನಾವು ಹೊರಗೆ ಬಂದಿಲ್ರಿ. ನಮ್ಮ ಗಂಡನವ್ರು ಎಲ್ಲಿ ಯಾರು ನಮ್ಗೆ ಏನು ನಿನ್ನದು ಗೊತ್ತಿಲ್ರಿ. ನಮ್ಮ ನಾಳೆ ಯಾರೇ ಸತ್ತರಿಂದ ನಮ್ದು ಜಿಮ್ಮೆದಾರಿ ಯಾರು ತೊಗೋತೀರಿ. ನಾವು ಏನ್ರಿ ನಮ್ದು ಸಣ್ಣ ಮಕ್ಕಳು ದೊಡ್ಡ ಮಕ್ಕಳು ಇರ್ಲಿಕ್ಕೆ ನಮ್ಮ ಗಂಡದವ್ರು ನಮ್ಮ ಅತಿ ಮಾವದವ್ರು ಯಾರೇ ನಾಳೆಗೆ ಏನ್ರಿ ಆಯ್ತು ಅಂದ್ರೆ ನಾವು ಯಾರ ಬಳಿ ಹೋಗಬೇಕು, ಯಾರಿಗೆ ಹೋಗಿ ಕೇಳಬೇಕು. ನಮಗೆ ಭಾಳ ತೊಂದರೆ ಆಗ್ಯದ್ರಿ. ಒಂದು ಫಂಕ್ಷನ್ ಮಾಡ್ಬೇಕಂದ್ರೆ ನಮಗೆ ಒಂದು ಫಂಕ್ಷನ್ ಮಾಡ್ಬಿಡ್ಸಲ್ಲ ಆಗ್ಯಾರ್ರಿ. ಮಹಾಪುರುಷ ಸಂತ ಶಿವಲಾಲ್ ಮಹಾರಾಜರವರ ಬಂಜಾರ ಸಮಾಜದ ಆರಾಧ್ಯ ದೈವ ಏನು ನಿನ್ನೆ ನಡೆದಂಥ ರಾತ್ರಿ ಹೊತ್ತಲ್ಲಿ ಸರಿಸುಮಾರು ಸತತವಾಗಿ 2 ಗಂಟೆ ಕಾಲ ಸಂತ ಶಿವಲಾಲ್ ಮಹಾರಾಜರ ನಾಮಫಲಕವನ್ನು ಹರಿದು ಹಾಕಿ
ಕಿಡಿಗೇಡಿಗಳು ಏಹೇ ಕೃತ್ಯವನ್ನು ಮೆರೆದಿರತಕ್ಕಂಥದ್ದು ತಾಂಡದಲ್ಲಿ ಕಂಡು ಬರ್ತದೆ. ಸರಿಸುಮಾರು ಏನದ ಪ್ರತಿ ವರ್ಷ ಕೂಡ ಏನದ ಈ ತಾಂಡದಲ್ಲಿ ವಿಜೃಂಭಣೆಯಿಂದ ಹೋಳಿ ಹಬ್ಬ ಆಗಿರ್ಬೋದು, ದೀಪಾವಳಿ ಹಬ್ಬ ಆಗಿರ್ಬೋದು, ಸಡಗರ ಸಂಭ್ರಮದಿಂದ ಮನೆ ಮಾಡ್ತಕ್ಕಂಥದ್ದು, ಮನೆ ಮನೆಗೆ ಎಲ್ಲರೂ ನಮ್ಮ ಬಂಜಾರ ಸಮಾಜದ ಎಲ್ಲರೂ. ಹೀಗಾಗಿ ಈ ಹೋಳಿ ಹುಣ್ಣಿ ಆದ ಬೆನ್ನಲ್ಲೇ ಏನು ನಿನ್ನೆ ನಡೆದ ಒಂದು ದೊಡ್ಡ ಒಂದು ಘಟನೆ ಏನದ, ಜೇವರ್ಗಿ ತಾಲೂಕಿನ ಕಲಬುರಗಿ ಜಿಲ್ಲೆಯ ರೇವನೂರು ತಾಂಡ ಇರ್ತಕ್ಕಂಥ ಬಡ ಜನರ ಇಂಥ ಒಂದು ಏಹೇ ಕೃತ್ಯವನ್ನು ಇದೇ ಗ್ರಾಮದ ಕಿಡಿಗೇಡಿಗಳು ಏನದ ನಾಮಫಲಕವನ್ನು ಹರಿದು ಹಾಕಿ ಮತ್ತು ಅಲ್ಲಿರ್ತಕ್ಕಂಥ ಆ ನಾಮಫಲಕ ಕೆಳಗಡೆ ಇದ್ದ ಕಟ್ಟೆಗಳನ್ನು ಕೂಡ ಏನಾದ ಚಿದ್ರಿ ಮಾಡಿ ಮತ್ತು ಅಲ್ಲಿ ಕಿರಾಣಿ ದುಕಾನುಗಳನ್ನು ಧ್ವಂಸ ಮಾಡಿ ಮತ್ತು ಕಲ್ಲುಗಳು ಮತ್ತು ಮಾರಕಾಸ್ತ್ರಗಳಿಂದ ಕೊಡಲೆಯಿಂದ ನಮ್ಮ ಬಂಜಾರ ಸಮಾಜದ ಈ ತಾಂಡದ ಪ್ರಮುಖ ಮುಖಂಡರಿಗೆ ಆಗಲಿ ಮತ್ತು ಕೇಳಕ್ಕೆ ಹೋದರೆ ಕೂಡ ಏನದ ಇವರೇನದ ಅವ್ರ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡ್ತಕ್ಕಂಥದ್ದು ಘಟನೆ ಕೂಡ ಭಾಳ ಗಂಭೀರವಾಗಿ ಇದಕ್ಕೇನದ ನಾವು ತಗೊಳ್ಕೋಬೇಕಾಗ್ತದ. ನಿನ್ನೆ ಈ ಘಟನೆ ಕುರಿತಾಗಿ ಪೊಲೀಸ್ ಇಲಾಖೆಯಿಂದ ಎಲ್ಲರೂ ಕೂಡ ಏನದ ನಿನ್ನೆ ನಿಯೋಜನೆ ಮಾಡ್ತಕ್ಕಂಥದ್ದು, ನಿನ್ನೆ DYSP ಮತ್ತು SP ಅವರು ಕೂಡ ಏನದ ಅವ್ರ ಗಮನಕ್ಕೆ ಬಂದ ಮೇಲೆ ನಿನ್ನೆ ತಕ್ಷಣ ಏನದ ಈ ರೇವಣು ಗ್ರಾಮಕ್ಕೆ ಭೇಟಿ ನೀಡಿ ಇಲ್ಲಿಂದ ನಡೀತಕ್ಕಂಥ ಘಟನೆಗಳು ಕೂಡ ಏನದ ಅವು ನೋಡಿ ಆಲಿಸಿ ನಿನ್ನೆ ಒಂದು ಪ್ರಕರಣ ಕೂಡ ಕಿಡಿಗೇಡಿಗಳ ಮೇಲೆ ಏನೇನ ಪ್ರಕರಣ ದಾಖಲಿಸಿ ಇವತ್ತೇನದ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಅವರಿಗೆ ತಾವು ಏನದ ತಕ್ಷಣವೇ ಅರೆಸ್ಟ್ ಮಾಡಲಿಲ್ಲ ಅಂದರೆ ಅವ್ರಿಗೆ ಬಂಧಿಸಲಿಲ್ಲ ಅಂತಂದರೆ ನಾವು ಏನದ ಇವತ್ತು ನಾವು ಜೇವರ್ಗಿಯಲ್ಲಿ ಬಂದು ಕರೆ ಕೊಡ್ತೀವಿ ಅಂತಕ್ಕಂಥದ್ದು ಇವತ್ತೇನ ತಾಂಡ ವತಿಯಿಂದ ನಾನು ಬಂಜಾರ ಸಮಾಜ ತಾಲೂಕು ಸಂಪೂರ್ಣ ಬಂಜಾರ ಸಮಾಜ ಸರ್ವ ಬಂಜಾರ ಸಮಾಜ ಮತ್ತು ವಿವಿಧ ಸಂಘಟನೆಗಳಿಂದ ನಾವು ಕರೆ ಕೊಡಕತ್ತದ ನಾವು